ಗುರು ನಮ್ಮ ಚಾಮರಾಜನಗರ ಜಿಲ್ಲೆಯ ಯಡೂರು ಮಂಗಳ ಊರಿನ ಹತ್ತಿರದಲ್ಲಿರುವ ಶ್ರೀ ಮಲೆ ಮಹದೇಶ್ವರನ ಸಹೋದರನಾದ ಶ್ರೀ ಸಂಕರೇಶ್ವರ ಬೆಟ್ಟಕ್ಕೆ ನೀವು ಬಂದಿರಕ್ ಚಾನ್ಸೇ ಇಲ್ಲ ಅನ್ಸುತ್ತೆ. ಬೆಟ್ಟದ ತುದಿಗೆ ಹೋಗ್ಬೇಕು ಅಂದ್ರೆ ಏನಪ್ಪಾ ಅಂದ್ರೆ ಗಾಡಿ ಮೇಲ್ಗಡೆ ಹೋಗಲ್ಲ, ನಡ್ಕೊಂಡೇ ಹತ್ಬೇಕು. ನನ್ ಮಗ ನಾನೇ ನಡ್ಕೊಂಡು ಹೋಗ್ಬೇಕು ಅಂತ ಅವನೇ ಅಲ್ಲಿ ತಾಟ ಮಾಡ್ಬಿಡು ಅವ್ರಿಗೆ, ನಮ್ಮ ಫಾಲೋವರ್ಸ್ಗ ಹಂಗೆ ಪ್ರತಿ ಮೆಟ್ಟಿಲುಗಳನ್ನ ಹತ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನೀವೇನಾದ್ರೂ ಟ್ರೆಕ್ಕಿಂಗ್ ಮಾಡ್ಬೇಕು ಮತ್ತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಈ ಪ್ಲೇಸ್ ಕಂಪಲ್ಸರಿ ಬನ್ನಿ, ಸಖತ್ತಾಗಿದೆ. ಬೆಟ್ಟದ ಮೆಟ್ಟಿಲುಗಳನ್ನ ಹತ್ತಿರ್ಬೇಕಾದ್ರೆ ನಮ್ಗೆ ಯಾರು ಸಿಕ್ಕಿದ್ರೆ ಗೊತ್ತಾ? ನೋಡಿ ಗುರು, ನಮ್ಮ ಬಾಸ್. ಜೈ ಆಂಜನೇಯ. ನಮ್ಮ ಬಾಸ್ ನೋಡಿದಾಗೆಲ್ಲ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಪ್ರತಿ ಮೆಟ್ಟಿಲುಗಳನ್ನ ಕಾಲ್ನಡಿಗೆಯಲ್ಲಿ ಹತ್ಕೊ ಬಂದಿದ್ದೀವಿ. ಫೈನಲಿ ಎಲ್ಲಾ ಮೆಟ್ಟಿಲುಗಳು ಕಾಲ್ನಡಿಗೆಯಲ್ಲಿ ಹತ್ಕೊಂಡ್ಬಂದು ಟಾಪ್ ಅಲ್ಲಿ ಇರೋದು ನಮ್ಮ ದೇವಸ್ಥಾನಕ್ಕೆ ಸೇರಿದೀವಿ, ಶಂಕರಪ್ಪ ದೇವಸ್ಥಾನಕ್ಕೆ. ಸಖತ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಹೆಂಗಿತ್ಲೆ ನಡ್ಸೋದು? ಅವಳಿಗೆ ಸುಸ್ತಾಗ್ಬಿಟ್ಟೈತೆ, ನನಗಂತೂ ಸಿಕ್ಕಾಪಟ್ಟೆ ಖುಷಿತು. ಬಟ್ ನೀವು ಮಸ್ತ್ ವಿಸಿಟ್ ಮಾಡಿ, ಚೆನ್ನಾಗೈತೆ. ಈ ಬೆಟ್ಟದ ತುದಿಯಲ್ಲಿರುವ ಈ ದೇವಾಲಯದಲ್ಲಿರುವ ಈ ಸಂಕರೇಶ್ವರ ದೇವರ ಬಗ್ಗೆ ಕೇಳಿದ್ರೆ ತುಂಬಾ ನೀವು ಅಚ್ಚರಿ ಆಗ್ತೀರಾ. ಈ ದೇವಸ್ಥಾನ ಬಂದು ಸಿಕ್ಕಾಪಟ್ಟೆ ತುಂಬಾ ಪವರ್ಫುಲ್. ಮತ್ತೆ ನಿಮ್ಮ ಕೆಲಸ ಕಾರ್ಯಗಳು ಏನೇ ಆಗಬೇಕು ಅಂತ ಇಲ್ಲಿ ಪ್ರಸಾದ ಕೇಳಿ ಪ್ರಸಾದ ಕೊಟ್ಟಾಗ ಆ ಕೆಲಸ ಎಲ್ಲ ಕಾರ್ಯಗಳೆಲ್ಲ ನೆರವೇರಿದೆ ಅಂತ ಜನರ ಅನುಭವದ ಮಾತು. ಹಾಗೂ ಯಾವುದೇ ಕೆಲಸ ಕಾರ್ಯಗಳು ಆಗಲ್ಲ ಅಂತ ಪ್ರಸಾದ ಕೊಡಲಿಲ್ಲ ಅಂದರೆ ಆ ಕೆಲಸ ಖಂಡಿತ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೂ ದೇವಸ್ಥಾನದ ಪಕ್ಷಿ ನೋಟ ನೋಡಿದ್ರೆ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲೋಡಿದ್ರು ಕೂಡ ಹಚ್ಚ ಹಸಿರಿನಿಂದ ಕಂಗೊಳಿಸಿರುವ ನಮ್ಮ ಚಾಮರಾಜನಗರ ಸುತ್ತಮುತ್ತ ಪಕ್ಷಿ ನೋಟ ನೋಡೋದಕ್ಕೆ ಒಂದು ಸೂಪರ್ ಆಗಿದೆ. ಈ ದೇವಸ್ಥಾನದ ಮೇಲ್ಗಡೆ ಬಂದಾಗ ನಮ್ಮ ಮನಸ್ಸಲ್ಲಿ ಏನೇ ಚಿಂತೆ ಇರಲಿ, ಏನೇ ಬೇಜಾರಲಿ, ಅದೆಲ್ಲ ಮರೆಯಾಗಿ ಹಗುರವಾಗಿ ನೆಮ್ಮದಿ ಸಿಕ್ಕಂಗಾಗುತ್ತೆ. ಇದು ನನ್ನ ಸ್ವಂತ ಅನುಭವ. ದೇವಸ್ಥಾನಕ್ಕೆ ಫ್ಯಾಮಿಲಿ ಜೊತೆ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಬಂದು ಖಂಡಿತ ಇಲ್ಲಿ ಒಂದ್ಸಲ ಸಮಯ ಕಳೆದು ನೋಡಿ, ತುಂಬ ಅದ್ಭುತವಾಗಿದೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.